This is my first get ready with me in long video format. I'm into undergraduation guys. ಈ ಫಾರ್ಮಲ್ ವೇರಿಂಗ್ ಅಂತ ಹೇಳಿದ್ದಾರೆ, ಹಾಗಾಗಿ ಫಸ್ಟ್ ಡೇ ಅಲ್ವಾ ಫಾರ್ಮಲ್ಸ್ ಹಾಕೊಂಡು ಹೋಗೋಣ ಅಂತ. ನಾಳೆಯಿಂದ ನಮ್ಗೆ ಯಾವ್ದು ಬೇಕೋ ಅದನ್ನೇ ಹಾಕೊಳ್ಳೋದು. ಅವ್ರೇನೇ ಹೇಳಿದ್ರು. ಅಮ್ಮ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ, ಐ ವಾಂಟ್ ಟು ಬೈ ದಿಸ್ ಅಂತ ಹಿಂಸೆ ಮಾಡಿ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಫಾರ್ ಮೈ ಡಿಗ್ರಿ ಲೈಫ್. ನನ್ನ ಅಂಡರ್ ಗ್ರ್ಯಾಜುಯೇಷನ್ ಮಾತ್ರ ನಂಗೆ ತುಂಬ ಒಂದು ಹೋಪ್ಸ್ ಇಟ್ಕೊಂಡಿದ್ದೀನಿ. ಇಟ್ ಶುಡ್ ಗೋ ವೆಲ್. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಏನಕ್ಕೆ ಅಂತ ನೀವು ತಮ್ನೇಲಲ್ಲಿ ನೋಡಿರ್ತೀರಾ. ಸೊ ಇವತ್ತು ನನ್ನ ಫಸ್ಟ್ ಡೇ ಆಫ್ ಕಾಲೇಜ್, ಹಾಗಾಗಿ ನಾನು ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ದಟ್ ಟು ದಿಸ್ ಇಸ್ ಮೈ ಫಸ್ಟ್ ಗೆಟ್ ರೆಡಿ ವಿತ್ ಮೀ ಇನ್ ಲಾಂಗ್ ವಿಡಿಯೋ ಫಾರ್ಮ್ಯಾಟ್. ಸೊ ಬನ್ನಿ ನಾನು ಏನು ಔಟ್ಫಿಟ್ ಹಾಕೊಳ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫಸ್ಟ್. ಸೊ ನಮ್ಮ ಯೂನಿವರ್ಸಿಟಿಯಲ್ಲಿ ಫಾರ್ಮಲ್ ವೇರಿಂಗ್ ಅಂತ ಹೇಳಿದ್ದಾರೆ, ಹಾಗಾಗಿ ಫಸ್ಟ್ ಡೇ ಅಲ್ವಾ ಫಾರ್ಮಲ್ಸ್ ಹಾಕೊಂಡು ಹೋಗೋಣ ಅಂತ. ನಾಳೆಯಿಂದ ನಮ್ಗೆ ಯಾವ್ದು ಬೇಕೋ ಅದನ್ನೇ ಹಾಕೊಳ್ಳೋದು. ಅವ್ರೇನೇ ಹೇಳಿದ್ರು. ಸೊ ನೋಡಿ, ಪ್ಯಾಂಟ್ ಇದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತಗೊಂಡಿರೋ ಅಂಥದ್ದು. ಲೈಕ್ ಆ ಒಂದು ಶರ್ಟ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ. ದಿಸ್ ಲುಕ್ಸ್ ಲೈಕ್ ಅ ಕಾರ್ಗೋ ಪ್ಯಾಂಟ್, ಬಟ್ ಯಾ ಐ ಕ್ಯಾನ್ ಮ್ಯಾಚ್ ವಿತ್ ದಟ್ ಶರ್ಟ್. ವ್ಯಾನ್ ಹಸೀನ್ದು ಶರ್ಟ್ ತುಂಬ ಚೆನ್ನಾಗಿದೆ, ವೆರಿ ಪ್ರೀಮಿಯಂ ಕ್ವಾಲಿಟಿ. ಅಮ್ಮ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ, ಐ ವಾಂಟ್ ಟು ಬೈ ದಿಸ್ ಅಂತ ಹಿಂಸೆ ಮಾಡಿ ತೆಗೆಸ್ಕೊಂಡಿರೋ ಅಂಥದ್ದು. ಇಟ್ಸ್ ಲಿಟಲ್ ಬಿಟ್ ಪ್ರೈಸಿ, 2000 rupees ಇದೆ ಇದು. ಯಾ, ವ್ಯಾನ್ ಹಸೀನ್, ದೇರ್ ವಾಸ್ ಅ ವೆರಿ ಗುಡ್ ಕಲೆಕ್ಷನ್ ಪ್ಯಾಂಟ್ಲೂನ್ಸಲ್ಲಿ. ಸೊ ಯಾ, ಇದನ್ನು ತಗೊಂಡಿದ್ದೀನಿ. ಇದನ್ನು ನಾವು ಸ್ಟೈಲ್ ಮಾಡೋಣ. ಸೊ ಫಸ್ಟ್ ನಾನು ಸ್ನಾನ ಮಾಡ್ಕೊಬೇಕು. ನೋಡಿ, ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ಫಸ್ಟ್ ಮುಖಕ್ಕೆ ರೆಡಿ ಆಗ್ತಾ ಇದ್ದೀನಿ. ಏನು ಅಂತ ಅಂದರೆ ಗೈಸ್, ಹೇರ್ ಡ್ರೈಯರ್ ಎಲ್ಲ ಇದ್ದಿದ್ದು ನಮ್ಮಮ್ಮ ತೊಗೊಂಡೋಗ್ಬಿಟ್ಟಿದ್ದಾರೆ. ಅವ್ರು ಇವಾಗ ದುಬೈಗೆ ಹೋಗಿದ್ದಾರೆ SWCL ಆಡೋಕ್ಕೆ. ತೊಗೊಂಡೋಗಿದ್ದಾರೆ. ಇವಾಗ ನಾನು ಹೆಂಗೆ ಡ್ರೈ ಮಾಡ್ಕೊಳ್ಳಿ. ಸ್ಟುಡಿಯೋದಲ್ಲಿದೆ, ನಮ್ಮ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ತಗೊಳ್ಳೋಷ್ಟು ಪೇಷನ್ಸ್ ಇಲ್ಲ, ಬಿಕಾಸ್ ಟೈಮು ಇಲ್ಲ. ಟೈಮ್ ಇಷ್ಟದ ಆಲ್ರೆಡಿ ನಾನು ಹೊರಡಬೇಕಾಗಿತ್ತು, ಮನೆ ಬಿಡಬೇಕಾಗಿತ್ತು. ಎಷ್ಟು ಕ್ರೇಜಿ ಇದೆ ಗೊತ್ತಾ ಗೈಸ್. ಸೊ ದಿಸ್ ಇಸ್ ಸೆರಾಫಿಲ್. ಸೊ ಫಸ್ಟ್ ಲಿಪ್ಸ್ ಡ್ರೈ ಆಗಬಾರ್ದು ಅಂತ ಹೇಳಿ ಎನಿ ಲಿಪ್ ಬಾಮ್ ಹಾಕ್ಕೊಳ್ತಾ ಇದ್ದೀನಿ. ಸೊ ದಟ್ ಈಸ್ ವ್ಯಾಸ್ಲಿನ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸನ್ಸ್ಕ್ರೀನ್ ಹಾಕ್ಕೊಳ್ತೀನಿ. ಸನ್ಸ್ಕ್ರೀನ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಡಾಕ್ಟರ್ ಶೆಟ್ಸ್. ನೋಡಿ, ಅದು ನನಗೆ ಬೇಗ ಖಾಲಿ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಯಾರು ಬುಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ದೊಡ್ಡದೇ ಬುಕ್ ಮಾಡಿಬಿಟ್ಟಿದ್ದೀನಿ. ಇಟ್ಸ್ ಆಲ್ಮೋಸ್ಟ್ ಮೈ 5th ಬಾಟಲ್ ಅನಿಸುತ್ತೆ ಇದು ಡಾಕ್ಟರ್ ಶೆಟ್ಸ್. ಯಾರೋ ಬೈಕೊಂಡ್ರು ಗೈಸ್, ನೀವು ಯಾರು ಬೈಕೊಂಡಿಲ್ಲ ತಾನೆ. ನನ್ನ ಫೇವ್ರೆಟ್ ಬ್ಲಷ್ಗೆ ಬರ್ತಾ ಇದ್ದೀನಿ, ಪಿಕ್ಸಿ. ಸೊ ಇನ್ನೊಂದು ಶೇಡ್ ಕೇಳಿದ್ದೀನಿ, ನಮ್ಮ ಡ್ಯಾಡಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಪಿಂಕ್ ಕಲರ್ ಶೇಡ್, ವೆರಿ ವೆರಿ ವೆರಿ, ಅದು ಹಾಕ್ಕೊಂಡ್ರು ಕಾಣಲ್ಲ. ನನಗೆ ಇದು ಹಾಕ್ಕೊಂಡ್ರೆ ಕಾಣಲ್ಲ, ಅದೆಲ್ಲ ಹಾಕ್ಕೊಂಡ್ರೆ ಕಾಣುತ್ತಾ. ಸೊ ಇಫ್ ಯು ಆಸ್ಕ್ ಹೌ ಎಕ್ಸೈಟೆಡ್ ಆಮ್ ಐ ಅಂತ ಅಂದರೆ, ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಫಾರ್ ಮೈ ಡಿಗ್ರಿ ಲೈಫ್. ನನ್ನ ಅಂಡರ್ ಗ್ರ್ಯಾಜುಯೇಷನ್ ಮಾತ್ರ ನಂಗೆ ತುಂಬ ಒಂದು ಹೋಪ್ಸ್ ಇಟ್ಕೊಂಡಿದ್ದೀನಿ. ಇಟ್ ಶುಡ್ ಗೋ ವೆಲ್ ಅಷ್ಟೇ. ಏನಾರು ಆಗಲಿ, ನನ್ನ ಅಂಡರ್ ಗ್ರ್ಯಾಜುಯೇಷನ್ ಮಾತ್ರ ಚೆನ್ನಾಗಿ ಆಗಬೇಕು. ತುಂಬ ಕಾದು ಬಂದಿರೋ ಅಂಥ ಸಮಯ ಇದು. ಯಾಕಂದರೆ ಐ ವಾಸ್ ವೇಟಿಂಗ್ ಫಾರ್ ದಿಸ್ ಟೈಮ್. ಏನಕ್ಕೆ ಅಂದರೆ, ಏನೇ ಮಾಡಿದ್ರು ನಮ್ಮ ಮನೇಲಿ ಡಿಗ್ರಿ ಆದಮೇಲೆ ಮಾಡು, ನಾನು ಏನೇ ತರಲೆ ಕೆಲಸ ಮಾಡಿದ್ರು ಡಿಗ್ರಿ ಆದಮೇಲೆ ಮಾಡು, ಡಿಗ್ರಿ ಟೈಮಲ್ಲಿ ಇರಬೇಕು, ಡಿಗ್ರಿ ಹುಡುಗಿ ಥರ ಆಡ್ತೀಯಾ. ಇಫ್ ಮೈ ಮಮ್ ಆಸ್ಕ್ ನಾವು ಅಂದರೆ ಅಫ್ಕೋರ್ಸ್ ಐ ಆಮ್ ಅ ಡಿಗ್ರಿ ಗರ್ಲ್ ಅಂತ ಹೇಳ್ಬೋದು. ಸೊ ಫೈನಲಿ ಐ ಆಮ್ ಇಂಟು ಅಂಡರ್ ಗ್ರ್ಯಾಜುಯೇಷನ್ ಗೈಸ್. ಟಿಪ್ ಬರ್ಸ ಪಾನಿ ಆ ಥರ ಇದೆ ನನ್ನ ಕೂದಲು ಇವಾಗ ಫುಲ್ಲು. ಐ ಡೂ ಇಸ್ ನಾನು ಫೌಂಡೇಶನ್ ಹಾಕ್ಕೊಳ್ಳಲ್ಲ. ನಾನು ಹಿಂಗೆ ಗ್ಲಾಸಿಯಾಗಿ ಬಿಟ್ಕೊಳ್ಳೋಕೆ ಇಷ್ಟ, ಬಟ್ ಬ್ಲಷ್ ಇರಲ್ಲ. ಇಟ್ಸ್ ನಾಟ್ ಲಾಂಗ್ ಲಾಸ್ಟಿಂಗ್ ಗೈಸ್. ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂತ ಅಂದರೆ ಏನು ಮಾಡಬೇಕಂದ್ರೆ, ಯಾವ್ದಾದ್ರು ಒಂದು ಕಾಂಪ್ಯಾಕ್ಟ್ ಹಾಕೋಬೇಕು. ಸೊ ನಾನು ಯೂಸ್ ಮಾಡ್ತಾ ಇರೋದು ಮ್ಯಾಕ್. ಓಕೆ, ಯಾ. ಸೊ ಒಂದು ಬ್ರಷಲ್ಲಿ ನಾನು ಇದು ತೊಗೊಂಡಿದ್ದೀನಿ. ಸೊ ಸುಮ್ಮನೆ ಲೈಟಾಗಿ ಡ್ಯಾಬ್ ಮಾಡ್ಕೊಳ್ತೀನಿ ಮ್ಯಾಟ್ ಫಿನಿಶಿಂಗ್ ಬರೋಕ್ಕೆ. ನೋಡಿ, ಈ ಸೈಡ್ ನೋಡಿ
ಸ್ವಲ್ಪ ಇದು ಗ್ಲಾಸಿನೆಸ್ ಕಮ್ಮಿ ಆಗಿದೆಯಾ? ಸೊ ಐ ಥಿಂಕ್ ಲಿಪ್ಸ್ಟಿಕ್ ಎಲ್ಲ ಏನು ಬೇಡ ಅನ್ಸುತ್ತೆ. ಐಮ್ ಡನ್. ಮೇಕಪ್ಪಲ್ಲಿ ನಿಮಗೆ ಯಾವ್ದು ಇಷ್ಟ ಅಂತ ನನ್ನ ಕೇಳೋದಾದ್ರೆ ಬ್ಲಷ್ ಅಂತಲೇ ನಾನು ಹೇಳೋದು. ಬಿಕಾಸ್ ಸಮಥಿಂಗ್ ಈಸ್ ಲೈಕ್ ಎಷ್ಟೊಂದು ಜನಕ್ಕೆ ಬ್ಲಷ್ ಇಷ್ಟ ಆಗುತ್ತೆ, ಎಷ್ಟೊಂದು ಜನಕ್ಕೆ ಲಿಪ್ ಗ್ಲಾಸ್ ಅಥವಾ ಲಿಪ್ಸ್ಟಿಕ್ ಇಷ್ಟ ಆಗುತ್ತೆ. ನಾನು ಮಾಡೋದು ಲಿಪ್ಸ್ಟಿಕ್ ಪರ್ಸನ್ ಗೈಸ್. ನನಗೆ ಅದೇನೋ ಇಷ್ಟ ಆಗಲ್ಲ, ತಿನ್ಬೇಕಾರೆ ಎಲ್ಲ ಬಾಯಿಗೆ ಹೋಗುತ್ತೆ ಅಂತ. ಬಟ್ ಸ್ಟಿಲ್ ಹಾಕ್ಕೊಳ್ತೀನಿ ಫೋಟೋಸ್ಗೆಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಯು ಆರ್ ಬಾರ್ನ್ ಆಸ್ ಅ ಗರ್ಲ್, ಯು ಶುಡ್ ಬಿ ಅ ಗರ್ಲ್, ಆ ಥರ. ಓಕೆ, ರಿಯಲಿ ಲವ್ ದಿಸ್ ಶೇಡ್. ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ ಲೈಟಾಗಿ. ಸೊ ನನ್ನ PUC ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಹಾಳಾಗ್ಬಿಡಿತ್ತು. ಸೊ ಗೈಸ್, ಇದು ವಾಚ್ ಇದು ನನ್ನ ಪ್ಯಾಂಟಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಈ ವಾಚ್ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಟ್ ತುಂಬ ತಿಕ್ಕಾಯಿತು. ವಾಚ್ ಅದು ನಂದಲ್ಲ, ನಮ್ಮಮ್ಮದು. ಶಿ ಹ್ಯಾಸ್ ಅ ವೆರಿ ಗುಡ್ ವಾಚ್ ಕಲೆಕ್ಷನ್ಸ್. ನಾನು ಅದ್ರದ್ದು ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಇಸ್ ಇಟ್ ಗುಡ್? ಇಲ್ಲಿಗೆ ಹಾಕ್ಕೋಬೇಕಾಗುತ್ತೆ. ಇಟ್ಸ್ ಫೈನ್. ಓಕೆ, ಆ್ಯಂಡ್ ಒಂದು ಕೈಗೆ ಏನಾರು ಹಾಕೋಬೇಕಲ್ಲ, ಇದು ನಮ್ಮಮ್ಮದು. ಎವ್ರಿಥಿಂಗ್ ಈಸ್ ಮಮ್ಮಾಸ್. ಸೊ ಗೈಸ್, ಐ ಆಮ್ ರೆಡಿ. ದಿಸ್ ಪರ್ಫ್ಯೂಮ್ ಝಾರಾದು ನಮ್ಮಣ್ಣ ನನಗೆ ಗಿಫ್ಟ್ ಮಾಡಿದ್ದು. ಸೊ ಇದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಅಂದರೆ ಫ್ರೂಟಿ ಫ್ಲೇವರ್. ಇಟ್ಸ್ ಸೋ ಫ್ರೂಟಿ ಗೈಸ್. ಇಟ್ ಸ್ಮೆಲ್ಸ್ ವಾವ್. ಓ ಯಾ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ಗೆಸ್ ಬ್ಯಾಗ್. ಇದು ನಮ್ಮಮ್ಮದೇ ಗೈಸ್. ಸೊ ಏನಿಲ್ಲ, ಒಂದು ನೋಟ್ ಪ್ಯಾಡ್, ಪೆನ್ ಮತ್ತು ಲಂಚ್ ಬಾಕ್ಸ್, ಬಾಟಲ್ ಥರ ಕೇಳಿದ್ದಾರೆ. ಹಾಗಾಗಿ ಇದನ್ನು ನಾನು ತೊಗೊಂಡಿದ್ದೀನಿ. ನನ್ನ ಡ್ರೆಸ್ ಕೂಡ ಮ್ಯಾಚ್ ಆಗುತ್ತೆ ಅಂತ ಹೇಳಿ. ಬನ್ನಿ ಫೈನಲ್ ಲುಕ್ ಹೋಗೋಣ. ಇದು ನನ್ನ ಫೈನಲ್ ಲುಕ್. ನೋಡಿ ಎಷ್ಟು ಫಾರ್ಮಲ್ ಆಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಐ ಲುಕ್ ಲೈಕ್ ಯುನೋ ಆಫೀಸ್ ವುಮನ್, ಕೆಲ್ಸಕ್ಕೆ ಹೋಗ್ತಾ ಇರೋ ಥರ ಇದೆ. ಕಾರ್ಪೊರೇಟ್ ಹುಡುಗಿ ಥರ ಕಾಣ್ತಾ ಇದ್ದೀನಿ ನಾನು. ಇಟ್ಸ್ ಗುಡ್. ನಾನು ಯಾವ್ದಾದ್ರು ಒಂದು ಫಾರ್ಮಲ್ ಆಗಿರೋ ಒಂದು ಸ್ಲಿಪ್ಪರ್ ಹಾಕ್ಕೊಳ್ತೀನಿ. ಏನು ಮಾಡಬೇಕು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಏನೂ ಇಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.